ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಸರ್ಕಾರದ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ ಜನ ವಿರೋಧಿ ಆಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಯುವಜನ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್कारಕ್ಕೆ किसानों के विरुद्ध में कानून लाने वाली बीजेपी पार्टी मुर्दाबाद मुर्दाबाद मुर्दाबाद। इंडस्ट्रियल के फेवर में काम करने वाली बीजेपी पार्टी मुर्दाबाद मुर्दाबाद मुर्दाबाद। सरकार चलाने वाली बीजेपी पार्टी मुर्दाबाद मुर्दाबाद मुर्दाबाद। मालिकों के साथ में काम करने वाली बीजेपी पार्टी को मुर्दाबाद मुर्दाबाद मुर्दाबाद। इंडस्ट्रियल के हित में काम करने वाली मोदी सरकार को मुर्दाबाद मुर्दाबाद मुर्दाबाद। जन विरोधी ಬಿಜೆಪಿ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಬಜೆಟ್ ವಿರೋಧಿ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ ಸರ್, ಇವತ್ತು ಕಲಬುರಗಿ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ರೈಲು ನಿಲ್ದಾಣ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಇವತ್ತು ಏನು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಅವರು ಸುಮಾರು 11 ವರ್ಷದ ಈ ಸುದೀರ್ಘ ಬಜೆಟ್ನಲ್ಲಿ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಒಂದು ಪೈಸೆಯೂ ಕೂಡ ಹೆಚ್ಚುವರಿ ಆದಂಥ ಒಂದು ಅನುದಾನ ಕೊಟ್ಟಿಲ್ಲ. ಇರ್ತಕ್ಕಂಥ ತೆರಿಗೆ ದುಡ್ಡನ್ನು, ನಮ್ಮ ತೆರಿಗೆ ದುಡ್ಡನ್ನು 100 ರೂಪಾಯಿಲಿ 82 ರೂಪಾಯಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಬರೀ 15ರಿಂದ 16 ರೂಪಾಯಿ ನಮಗೆ ಬರ್ತಾ ಇದೆ. ಇದು ದೊಡ್ಡ ಮೋಸ ಅಂತ ನಾವು ಖಂಡಿಸ್ತಾ ಇದ್ದೀವಿ ಸರ್. ನಮ್ಮ ನಾಡಿನ ತೆರಿಗೆ ನಮಗೆ ಸಿಗಬೇಕನ್ನೋದು. ಎರಡನೇದಾಗಿ ಸರ್, ಇಡೀ ದೇಶಕ್ಕೆ ಏನು ಇವರು ನಮ್ಮ 12 ಲಕ್ಷ ತೆರಿಗೆ ಕೊಟ್ಟು ವಿನಾಯಿತಿ ಮಾಡೀವಿ, ತೆರಿಗೆ ವಿನಾಯಿತಿ ಮಾಡಿ 12 ಲಕ್ಷ ರೂಪಾಯಿ ಇದೆ ಅಂತಂದರೆ ನಾವು ಒಂದೇ ಪ್ರಶ್ನೆ ಮಾಡ್ತೀವಿ, 12 ಲಕ್ಷ ರೂಪಾಯಿ ತೆರಿಗೆ ಮಾಡ್ತೀವಿ ಅಂದ್ರೆ ಸಾಹೇಬ್ರೆ ಎಷ್ಟು ಜನ 12 ಲಕ್ಷ ಗಳಿಸೋರು ಅದಾರ? ಸರ್ಕಾರದ ಬಜೆಟ್ ಆಗಿದೆ ಅಂತ ನಾವು ಖಂಡಿಸ್ತೀವಿ ಸರ್ ಈ ಬಜೆಟ್ನ. ಅದ್ರ ಜೊತೆಗೆ ಏನು ಇವತ್ತು ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲಿ ಏನೋ ಕೊಟ್ಟಿವಿ ಅಂತೇಳಿ ಜೋಶಿ ಅಂತವ್ರು ದೊಡ್ಡ ಬರಡೆ ಬೀಳ್ತಾ ಇದ್ದಾರೆ. ಇಂಥ ಸುಳ್ಳು ಆಶ್ವಾಸನೆ ನೀಡ್ತಕ್ಕಂಥ, ಮೋದಿಯನ್ನ ಕಾಲು ತೊಳಿತಕ್ಕಂಥ ನಿಮ್ಮ ಏಜೆಂಟ್ಗಿರಿ ಬಿಟ್ಟು ಕನ್ನಡ ನಾಡಿನ ಬಗ್ಗೆ ನಿಜವಾದ ಕಾಳಜಿ ವಹಿಸಿರಿ. 10 ವರ್ಷದಲ್ಲಿ ಒಂದೇ ಒಂದು ಯೋಜನೆಗಳನ್ನು ಇವತ್ತು ಕರ್ನಾಟಕಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ 10 ಯೋಜನೆಗಳು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಕೂಡ ಮಾಡಿಲ್ಲ. ರೈಲ್ವೆ ವಿಭಾಗ ಹೋಯ್ತು, ಬೋಗಿಗಳ ಕಾರ್ಖಾನೆ ಹೋಯ್ತು, ಟೆಕ್ಸ್ಟೈಲ್ ಪಾರ್ಕ್ ಇಲ್ಲ, ತೊಗರಿ ಬಗ್ಗೆ ಮಾತಾಡ್ತಾ ಇಲ್ಲ, ಏಮ್ಸ್ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಿಲ್ಲ. ಮತ್ತೆ ಏನು ಕೊಟ್ಟಿದ್ರಿ ಕರ್ನಾಟಕಕ್ಕೆ ಅನ್ನೋ ಪ್ರಶ್ನೆ ಇದೆ. ಇವತ್ತು ಮಾತೆತ್ತರೆ ಇವತ್ತು ಬಡವರ ಪರ ಅಂತ ಹೇಳ್ತಾರೆ. ಯಾರಿಗಾದರೂ ಇವತ್ತು 90 ಲಕ್ಷ 1 ಕೋಟಿ ಮೇಲ್ಪಟ್ಟು ಇವತ್ತು ನಿರುದ್ಯೋಗ ಖಾಲಿ ಹುದ್ದೆಗಳದ ಅದು ಕೊಡ್ತಾ ಇದ್ದೀರಿ, ಭರ್ತಿ ಮಾಡ್ತಾ ಇದ್ದೀರಿ. ಅಥವಾ ನಿರುದ್ಯೋಗದ ಬಗ್ಗೆ ಏನಾದರೂ ಕೊಟ್ಟಿದ್ರೆ, ಉದ್ಯೋಗ ಖಾತ್ರಿಯಲ್ಲಿ ಏನಾದರೂ ಕೊಟ್ಟಿದ್ರೆ, ರೈತರ ಬಗ್ಗೆ ಏನಾದರೂ ಕೊಟ್ಟರೆ, MSP ನಿಗದಿ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಸುಳ್ಳು ಹೇಳ್ತಕ್ಕಂಥ, ಬುರುಡೆ ಬಿಡ್ತಕ್ಕಂಥ ನಿಮ್ಮ ಧೋರಣೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇದೇ ಮುಂದುವರೆದರೆ ಇಡೀ ರಾಜ್ಯ ತುಂಬ ನಿಮ್ಮ ಬಗ್ಗೆ ನಾವು ಏನು ಅಪಪ್ರಚಾರ ಮಾಡಬೇಕು, ನಿಮ್ಮ ಸುಳ್ಳುಗಳನ್ನು ಜನರ ಸಾಮಾನ್ಯರ ಮುಂದೆ ಈ ಮೂಲಕ ತೋರಿಸ್ತೀವಿ. ಮುಂದಿನ ದಿನಗಳಲ್ಲೇ ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಬಿಜೆಪಿ ನಾಯಕರಿದ್ದಾರೆ ಅವರು ನಮ್ಮ ಪರವಾಗಿ ಮಾತಾಡದೇ ಇದ್ದಾರೆ, ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಈ ಜನರು ಮಾಡ್ತಾ ಇದೀವಿ ಸರ್. ಏನು ಬೇಡಿಕೆಗಳೇನೇನೋ ಸರ್ ಇದೆ ಸರ್? ನಾವು ಬೇಡಿಕೆ ಪ್ರಮುಖವಾಗಿ ಬೇಡಿಕೆ ಏನಿಲ್ಲ ಸರ್, ಮೊದಲು ಬಜೆಟ್ ಖಂಡನೆ ಮಾಡ್ತಾ ಇದೀವಿ. ಹಿಂದೇನು ಇವ್ರು ಬೇಡಿಕೆ ಕೊಟ್ಟಿದ್ರು, ನಮಗೆ 10 ಬೇಡಿಕೆಗಳು ಈಡೇರಿಸ್ತಿದ್ರು. ಏಮ್ಸು, ತೊಗರಿ ಬಗ್ಗೆ, MSP ನಿಗದಿ ಬಗ್ಗೆ, ರೈಲ್ವೆ ಡಿವಿಷನ್ ಬಗ್ಗೆ ಏನೋ 10 ಬೇಡಿಕೆ ಕೊಡ್ತಾ ಇದ್ರು. ಟೆಕ್ಸ್ಟೈಲ್ ಪಾರ್ಕ್ ಇವೆಲ್ಲವೂ ಕೂಡ ಈಡೇರಿಸಿಲ್ಲ. ಇದರಲ್ಲಿ ಒಂದು ಪೈಸೆನೇ ಕೊಟ್ಟಿಲ್ಲ. ವಾಡಿ ಟು ಗದಗ ಒಂದು ರಿಪೇರಿ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. 440 ಕೋಟಿ ರೂಪಾಯಿ ಕೊಟ್ಟಿದಂದ್ರೆ ನಾವು ಕಲಬುರಗಿ ಡಿವಿಷನ್ ಇತ್ತು ಒಂದು ತಿಂಗಳಿಗೆ ಇಲ್ಲಾಂದ್ರೂ 9ರಿಂದ 10 ಕೋಟಿ ರೂಪಾಯಿಲಿಂದ ಲಾಭ ತೊಗೊಂತೀರಿ. ನಾಚಿಕೆ ಬರಬೇಕು ನೀವು, ಅದಕ್ಕೊಂದು ಸ್ವಲ್ಪ ಆದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋಕೆ. ಒಂದು ಡಿವಿಷನ್ ವಿಭಾಗ ಮಾಡ್ರಿ ಅಂತಂದ್ರೆ ಮಾಡಕ್ಕೆ ರೆಡಿಲ್ಲ ಅಂದ್ರೆ ಮತ್ತೆ ಈ ಭಾಗದಾಗಿ ನೀವು ತೆರಿಗೆ ಯಾಕೆ ತಗೋತೀರಿ? ನಮ್ಮ ತೆರಿಗೆ ನಮ್ಗೆ ಬಿಟ್ಕೊಡ್ರಿ. ನಾವು 25%, 17% GST ನಮ್ಗೆ ಬಿಟ್ಕೊಡ್ರಿ. ನಾವು ಬೇಕಾದ್ರೆ ನಮ್ಮ ಅಭಿವೃದ್ಧಿ ನಾವು ಮಾಡ್ಕೋತೀವಿ. ನಮ್ಮ ಅಭಿವೃದ್ಧಿ ರೊಕ್ಕ ತಗೊಂಡೋಗಿ ನೀವು ಎಲ್ಲೋ ಒಂದು ಕಡೆಗೆ ಕಾಶಿ ವಿಶ್ವನಾಥ್ ಎದುರುಗಡೆ ನಿಂತೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತೀರಾ ಅಂತಂದ್ರೆ ದೇವ್ರ ಎದುರು ಮೋಸ ಸುಳ್ಳು ಹೇಳ್ತೀರ, ನಾಚಿಕೆ ಬರಬೇಕ್ರಿ. ಬೇರೆ ರಾಜ್ಯಕ್ಕೆ ನಮ್ಮ ದುಡ್ಡು ಕೊಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಪರ ಇದ್ದೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಸರ್. ಮತ್ತೆ ಈ ರಾಜ್ಯದ ಸಂಸದರು ಏನು ಹೇಳಲು ವಿಫಲ ಆಗಿದ್ದಾರೆ ಅಂತ ಸರ್? ಅವರೆಲ್ಲರೂ ಕೂಡ ಮೋದಿಯ ಭಕ್ತರು ಸರ್. ಅವರು ಏನಂತಾರೆ ಸರ್, ತಪ್ಪಾಗ್ತದೆ ಸರ್. ಅವ್ರು ಎಲ್ಲಾದ್ರೂ ಹೋಗ್ಬೇಕಾದ್ರೂ ಕೂಡ ಮೋದಿ ಪರ್ಮಿಷನ್ ತೊಗೊಂಡೋಗ್ಬೇಕಾದ್ರೆ ಅವ್ರು ಜನ ಪರವಾಗಿಲ್ಲ, ಮೋದಿ ಪರವಾಗಿ. ಮೋದಿ ಏನ್ ಹೇಳ್ತಾರೆ ಅದೇ ಕೇಳಕ್ ಮಾತ್ರ ಅವ್ರು ಇದಾರೆ. ಜನರಿಂದ ಆಯ್ಕೆ ಆಗಿದ್ದಾರೆ, ಜನರ ಪರವಾಗಿ ಮಾತಾಡ್ತಕ್ಕಂಥ ಅರ್ಹತೆ ಮತ್ತು ಎದೆಗಾರಿಕೆ ಅವ್ರ ಹತ್ರ ಇಲ್ಲ.
ಇಲ್ಲಿ ಹೊರಗಡೆ ಬಂದು ಇಲ್ಲಿ ದೊಡ್ಡದಾಗಿ ಮುಗಿತಾರೆ. ಬೆಂಗಳೂರು ದಯವಿಟ್ಟು ಲೋಕಸಭೆದಾಗ ಮಾತಾಡ್ರಿ ಸಾಬ್ರೆ. ಕರ್ನಾಟಕದ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ರ ಅಂತ ಮಾತಾಡ್ರಿ. ಕರ್ನಾಟಕದ ಎಷ್ಟು ವಿಭಾಗಗಳು ರಚನೆ ಮಾಡಿದ್ರಿ ರೈಲ್ವೆ ವಿಭಾಗದಲ್ಲಿ ಕೇಳ್ರಿ. ಕಾಲೇಜ್ಗಳು ಒಂದು ನಿಮಿಷಕ್ಕೊಂದು ಕಾಲೇಜ್ ತೆಗೆದು ಅಂದ್ರೆ ಎಷ್ಟು IIT ಕಾಲೇಜ್ಗಳು ITI ಕಾಲೇಜ್ಗಳು ಕರ್ನಾಟಕದ ಸ್ಥಾಪನೆ ಮಾಡಿರಿ ಅಂತೇಳಿ ನಿಮ್ಮ ಮೋದಿ ಕೇಳ್ರಿ. ಒಬ್ಬರೇ ಒಬ್ಬ MP ಕೊಡೊಂದು ನಿಮಿಷ ಮಾತಾಡಕ್ ಧೈರ್ಯ ಆಗಲ್ಲ ಲೋಕಸಭೆಯಲ್ಲಿ. ಇಲ್ಲಿ ಬಂದೇಸಿ ದೊಡ್ಡ ಬಿರಡೆ ಬಿಗ್ತಾರೆ ಮಾಧ್ಯಮದಾಗ ಹಂಗ ಹಿಂಗ ಅಂತೇಳಿ. ಮೊದಲು ತಾಕತ್ ಅಲ್ಲಿ ತೋರಿಸ್ರಿ, ಹೌದಪ್ಪ ನೀವು ಕನ್ನಡಿಗರ ಪರ ಇದ್ದೀರಾ ಅಂತೇಳಿ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟೋರಿ, ಇನ್ನೊಬ್ರು ಯಾರಾದ್ರೂ ಬಂದು ನಿಮ್ಮ ಜಾಗದಾಗ ಜನಸೇವೆ ಮಾಡೋರು ಮೋದಿಗೆ ಪ್ರಶ್ನೆ ಮಾಡ್ಯಾರು.